Let's read a verse from the book of 1 Samuel chapter number 2. ಒಂದು ಸಾಮ್ಯಲ 2ನೇ ಅಧ್ಯಾಯವನ್ನು ತೆಗೆದುಕೊಳ್ಳೋಣ. And I want to pick up one line from that verse which I think is going to be the title of my message today. ಇಲ್ಲಿ ಈ ಅಧ್ಯಾಯದಲ್ಲಿ ಒಂದು ಸಾಲನ್ನು ಮಾತ್ರ ನಾನು ತೆಗೆದುಕೊಳ್ತೇನೆ. ಅದರ ಮುಖಾಂತರ ನಮ್ಮ ಬೋಧನೆಯನ್ನು ಆರಂಭಿಸೋಣ. So 1 Samuel chapter 2, I'm going to read for you verse number 30 from section B of that verse. ಒಂದು ಸಾಮ್ಯಲ 2ನೇ ಅಧ್ಯಾಯ 30ನೇ ವಾಕ್ಯ. 30ನೇ ವಾಕ್ಯದಲ್ಲಿ 2ನೇ ಭಾಗ ಕೆಳಗಿನ ಭಾಗ ಮಾತ್ರ ನಾವು ಓದೋಣ. He says, "For those who honor me I will honor, and those who despise me shall be lightly esteemed." ಇಲ್ಲಿ ವಾಕ್ಯ ಹೇಳ್ತದೆ, ಯಾಕೆಂದರೆ ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುವೆನು, ನನ್ನನ್ನು ತಿರಸ್ಕರಿಸುವವನು ನಾನು ತಿರಸ್ಕರಿಸುವೆನು. Now this is a very serious word. ಇದು ತುಂಬಾ ಒಂದು ಎಚ್ಚರಿಕೆ ಕೊಡುವ ಇಲ್ಲ ಮುಖ್ಯವಾದ ಒಂದು ವಾಕ್ಯವಾಗಿದೆ. It gives us a word of encouragement to tell us that if you honor God, He promised that He will honor us. ಈ ವಾಕ್ಯ ನಮಗೆ ಪ್ರೋತ್ಸಾಹ ಕೊಡುತ್ತದೆ. ಹೇಗೆಂದ್ರೆ ನಾವು ದೇವರನ್ನು ಸನ್ಮಾನ ಮಾಡುವುದಾದರೆ ದೇವರು ಸಹ ನಮ್ಮನ್ನು ಸನ್ಮಾನ ಮಾಡುತ್ತಾನೆ ಎಂಬ ಪ್ರೋತ್ಸಾಹವನ್ನು ನಮಗೆ ಕೊಡುತ್ತದೆ. But this is just not a promise, it also comes with a warning. ಇದು ಬರೀ ವಾಗ್ದಾನ ಮಾತ್ರ ಅಲ್ಲ, ಇದೊಂದಿಗೆ ಒಂದು ಎಚ್ಚರಿಕೆಯನ್ನು ಸಹ ದೇವರು ಕೊಡ್ತಾ ಇದ್ದಾರೆ ಇದರ ಜೊತೆಗೆ. And before we go into examination of that warning, ಈ ಎಚ್ಚರಿಕೆ ಏನೆಂಬುದಾಗಿ ಪರಿಶೀಲಿಸಿ ನೋಡುವುದಕ್ಕಿಂತ ಮುಂಚೆ, God's word always contains two portions. ಇಲ್ಲಿ ದೇವರ ವಾಕ್ಯ ಯಾವಾಗಲೂ ಒಂದು 2 ಭಾಗಗಳನ್ನು ಹೊಂದಿರುವಂತದ್ದಾಗಿದೆ. The first portion is always a promise. ಮೊದಲನೇ ಭಾಗ ಯಾವಾಗಲೂ ಒಂದು ವಾಗ್ದಾನವಾಗಿರ್ತದೆ. The second portion is always a condition. ಎರಡನೇ ಭಾಗ ಒಂದು ನಿಬಂಧನೆ, ಕಟ್ಟಳೆ ಅಥವಾ ಎಚ್ಚರಿಕೆಯನ್ನು ಕೊಡುವಂತದ್ದಾಗಿದೆ. So whenever you listen to God's word, ಯಾವಾಗಲೂ ದೇವರ ವಾಕ್ಯವನ್ನು ಕೇಳುತ್ತೀರೋ, it has to have a condition. ಅಲ್ಲಿ ಒಂದು ನಿಬಂಧನೆ ಅಥವಾ ನಿಯಮ ಇರಲೇಬೇಕು. Nothing happens automatically. ಯಾವುದು ತನ್ನ ಸ್ವಯಂವಾಗಿ ಸ್ವಂತವಾಗಿ ನಡೆಯುವಂತದಲ್ಲ. Everything that you see happens because of a reason. ಯಾವುದೇ ಒಂದು ಕಾರ್ಯ ನೀವು ನೋಡ್ತೀರಾ ಅದು ನಡೀತಿದೆ ಅಂದ್ರೆ ಅದಕ್ಕೊಂದು ಕಾರಣ ಇರ್ತದೆ. And so if I say that God is going to bless you, ನಾನು ಹೇಳ್ತೀನಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ ಅಂದ್ರೆ, you must ask me a question: what should I be able to do to receive this blessing? ನೀವು ಹೇಳಬೇಕು, ನೀವು ಕೇಳಬೇಕು, ಆ ಆಶೀರ್ವಾದ ಪಡೆದುಕೊಳ್ಳಲು ನಾನೇನು ಮಾಡಬೇಕು, ನನ್ನಲ್ಲಿ ಎಂತ ಕಾರ್ಯ ಇರಬೇಕು ಎಂಬ ಪ್ರಶ್ನೆ ಬರಬೇಕು ನಿಮಗೆ. That is very important, because when to receive your promise, there is our part, and that is very important in making this promise your own. ಇಲ್ಲಿ ವಾಗ್ದಾನವನ್ನು ನಿಮ್ಮ ಸ್ವಂತ ಮಾಡಿಕೊಳ್ಳಬೇಕಾದ್ರೆ ನಿಮ್ಮ ಕಡೆಯಿಂದ ನಿಮ್ಮ ಸ್ವಂತ ಪ್ರಯತ್ನದಿಂದ ಏನೋ ನೀವು ಒಂದು ಮಾಡಬೇಕು, ಆಗ ಅವಶ್ಯಕತೆ ಇರುತ್ತದೆ ವಾಗ್ದಾನಕ್ಕಾಗಿ. Many times we say, "Amen, I believe it." ಅನೇಕ ಬಾರಿ ನಾವು ಹೇಳ್ತೀರಾ, ಆಮೆನ್, ನಾನು ನಂಬುತ್ತೇನೆ ಎಂಬುದಾಗಿ ಹೇಳ್ತೀರಾ. That is very good. ಅದು ತುಂಬಾ ಒಳ್ಳೆಯದು. But that is not good enough. ಆದ್ರೆ ಅದು ಅಲ್ಲಿಗೆ ನಿಲ್ಲುವುದಿಲ್ಲ, ಅದು ಸಾಲಲ್ಲ. There has to be a reception, a perception to receive and make it my own. ಅಲ್ಲಿ ಅದಕ್ಕಿಂತ ದಾಟಿ ಹೋಗಿ ಅಲ್ಲಿ ನಾನು ಪಡೆದುಕೊಳ್ಳುವ ಒಂದು ನನಗೆ ಆಕರ್ಷಣೆ ಬೇಕು, ನನ್ನ ಕಡೆಯಿಂದ ಅದನ್ನು ಆಕರ್ಷಿಸಿಕೊಳ್ಳುವ ಒಂದು ಕಾರ್ಯ ಬೇಕು. So this verse is the same kind of way. ಈ ವಾಕ್ಯವು ಸಹ ಅದರ ಹಾಗೆ ಇದೆ. The Lord said, "If you honor me, I will honor you." ಇಲ್ಲಿ ವಾಕ್ಯ ಹೇಳ್ತದೆ, ನನ್ನನ್ನು ಸನ್ಮಾನಿಸಿದರೆ ನಾನು ನಿನ್ನನ್ನು ಸನ್ಮಾನಿಸುತ್ತೇನೆ. But those who despise me, they shall be lightly esteemed. ಅಲ್ಲಿ ಇನ್ನೊಂದು ಭಾಗದಲ್ಲಿ ಹೇಳ್ತದೆ, ನನ್ನನ್ನು ತಿರಸ್ಕರಿಸುವನು ನಾನು ತಿರಸ್ಕರಿಸುವೆನು. So there's a promise, ಅಲ್ಲೊಂದು ವಾಗ್ದಾನವಿದೆ, and there's a condition. ಅಲ್ಲೊಂದು ನಿಬಂಧನೆ ಸಹ ಇದೆ. Promise is, if you honor God, He will honor you. ಇಲ್ಲಿ ವಾಗ್ದಾನ ಅಂದ್ರೆ ನೀನು ಸನ್ಮಾನಿಸಿದರೆ ನಾನು ಸನ್ಮಾನಿಸ್ತೇನೆ ಎಂಬುದಾಗಿ. But if you do not honor God, ನೀವು ತಿರಸ್ಕರಿಸಿದರೆ the honor will not come to you. ಅಲ್ಲಿ ನಿಮಗೆ ಸನ್ಮಾನ ಬರುವುದಿಲ್ಲ. The Lord says, "I will take you very lightly." ನಾನು ನಿನ್ನನ್ನು ಲಘುವಾಗಿ ಹಗುರವಾಗಿ ತೆಗೆದುಕೊಳ್ತೇನೆ. And so in the scriptures you will find, wherever people honored God, God honored them back. ಇಲ್ಲಿ ವಾಕ್ಯದಲ್ಲಿ ನೀವು ನೋಡುವುದಾದರೆ ಎಲ್ಲೆಲ್ಲಿ ಮನುಷ್ಯರು ದೇವರನ್ನು ಸನ್ಮಾನಿಸ್ತಾರೋ ಅಲ್ಲೆಲ್ಲ ದೇವರು ಸಹ ಮನುಷ್ಯರನ್ನು ಸನ್ಮಾನಿಸ್ತಾರೆ. In the Bible you see a queen by the name of Esther. ಎಸ್ತರ್ ಎಂಬ ರಾಣಿಯ ಬಗ್ಗೆ ನಿಮಗೆ ಗೊತ್ತು. Because she honored God, she was risen and lifted up to a position of a queen. ಇಲ್ಲಿ ಆಕೆ ದೇವರನ್ನು ಸನ್ಮಾನಿಸಿದ ಕಾರಣ ಆಕೆ ಒಂದು ರಾಣಿಯಾಗಿ ಮಾರ್ಪಟ್ಟಳು ಎಂಬ ಕಥೆ ನಿಮಗೆ ಚೆನ್ನಾಗಿ ಗೊತ್ತು. She was an orphan. She had nobody with her except for her uncle. But thank God, when the favor of God came upon her, she rose to become the queen. ನೀವು ಆ ಕಥೆಯನ್ನು ಓದಬೇಕಾದ್ರೆ ಆಕೆಗೆ ತಂದೆ ತಾಯಿ ಎಂಬ ಯಾರೂ ಇರಲಿಲ್ಲ. ಅವರ ಮಾವನ ಜೊತೆಗೆ ಅಥವಾ ಅವರ ಸಂಬಂಧಿಕರ ಜೊತೆ ಇದ್ರು. ಆದರೆ ಯೇಸು ಕ್ರಿಸ್ತ ಹಂಗಂದ್ರೆ ದೇವರ ದಯೆ ಆಕೆ ಮೇಲೆ ಇದ್ದದರಿಂದ ಆ ಸನ್ಮಾನ ಏನ್ ಮಾಡ್ತಂದ್ರೆ ಆಕಿನ ರಾಣಿಯ ಸ್ಥಾನಕ್ಕೆ ತೆಗೆದುಕೊಂಡು ಹೋಯಿತು. But again, in the same place there's a queen called Queen Vashti. ಅಲ್ಲಿ ವಷ್ಟಿ ಎಂಬ ಇನ್ನೊಂದು ರಾಣಿಯ ಬಗ್ಗೆ ನಾವು ನೋಡ್ತೇವೆ. She dishonored the king, and therefore she was banished from being the queen, just because she did not honor the king. ಇಲ್ಲಿ ಈಕೆ ಕತೆ ನೋಡುವುದಾದರೆ ವಷ್ಟಿ ಎಂಬ ರಾಣಿಯ ಕತೆ, ಆಕೆ ಆ ರಾಜನನ್ನು ತಿರಸ್ಕರಿಸಿದ ಕಾರಣ ಆಕೆಗೆ ಆ ರಾಣಿ ಎಂಬ ಪಟ್ಟವೇ ಕಳೆದುಕೊಳ್ಳುವ ಸ್ಥಿತಿ ಬಂದಾಗಿದೆ. ಯಾಕೆ ಗೊತ್ತಾ? ಆಕೆ ರಾಜನನ್ನು ತಿರಸ್ಕರಿಸಿದ್ಲು. So what is the meaning of the word honor? ಇಲ್ಲಿ ಘನತೆ, ಸನ್ಮಾನ ಅಂದ್ರೆ ಅರ್ಥವೇನು? Honor is to give due respect
to a certain thing or a property or a person. ಇಲ್ಲಿ ಘನತೆ ಅಥವಾ ಸನ್ಮಾನ ಅಂದ್ರೆ ಒಬ್ಬ ಮನುಷ್ಯನಿಗಾಗಲಿ ಕಾರ್ಯಕ್ಕಾಗಲಿ ಇಲ್ಲಿ ಯಾವುದೇ ವಿಧವಾದ ವಸ್ತುವಿಗಾಗಲಿ ಅದಕ್ಕೆ ಸಲ್ಲತಕ್ಕ ಮರ್ಯಾದೆ ಕೊಡುವುದೇ ಘನತೆ ಎಂಬುದು. So the first honor we must give is to God. ಮೊದಲನೇ ಘನತೆ ಇಲ್ಲಂದ್ರೆ ದೇವರಿಗೆ ಕೊಡಬೇಕು ನಾವು. How do I honor God? ನಾನು ಹೇಗೆ ದೇವರನ್ನ ಘನಪಡಿಸೋದು? You honor God by honoring God's principles. ನೀವು ದೇವರನ್ನ ಹೆಂಗ್ ಘನಪಡಿಸಿದ್ರೆ ದೇವರ ಕಾರ್ಯಗಳನ್ನು ಆತನ ಸಿದ್ಧಾಂತಗಳನ್ನು ಘನಪಡಿಸೋದ್ರ ಮುಖಾಂತರ ಆತನಿಗೆ ಸನ್ಮಾನ ಕೊಡ್ತೀರಾ. We may say I love the Lord. ನೀವು ಹೇಳ್ಬೋದು ನಾನು ದೇವರನ್ನ ಪ್ರೀತಿಸ್ತೇನೆ. But if you do not honor the principles of God, that means we don't honor God. ಇಲ್ಲಿ ಆದ್ರೆ ದೇವರು ಹಂಗ್ ಮಾತು ಹೇಳ್ಬಿಟ್ಟು ನಾನು ದೇವರನ್ನ ನಿಬಂಧನೆಗಳನ್ನ ಮರ್ಯಾದೆ ಕೊಡದೇ ಇದ್ರೆ ಅದು ಘನತೆ ಎಂಬುದಾಗಿ ಪರಿಗಣಿಸಲು ಸಾಧ್ಯವಿಲ್ಲ. To give us a good example, ಒಂದು ಉದಾಹರಣೆ ಏನಂದ್ರೆ, let us talk about the law of gravity. ಇಲ್ಲಿ ಗುರುತ್ವಾಕರ್ಷಣ ಬಲದ ಬಗ್ಗೆ ನಾವು ಮಾತನಾಡೋಣ. It is a law we must learn to honor. ಅದು ಒಂದು ಬಲ, ಅದೊಂದು ಆ ಗುರುತ್ವಾಕರ್ಷಣ ಅನ್ನೋದು ಒಂದು ಸಿದ್ಧಾಂತ, ಅದಕ್ಕೆ ನಾವು ಗೌರವ ಕೊಡಬೇಕು. So if I say I don't believe in the law of gravity, ನಾನು ಹೇಳ್ಬೋದು ಗುರುತ್ವಾಕರ್ಷಣ ನಿಯಮಕ್ಕೆ ನಾನು ಮರ್ಯಾದೆ ಕೊಡೋದಿಲ್ಲ ಅಂತ ಹೇಳುವುದಾದ್ರೆ, and if I jump off from a high rise building, ಹಂಗೆ ಹೇಳ್ಬಿಟ್ಟು ನಾನು ಒಂದು ಬಿಲ್ಡಿಂಗ್ ಮೇಲಿಂದ ಕೆಳಗಡೆ ಧುಮುಕೋದಾದ್ರೆ, I will break my legs at least. ನಾನು ಕೊನೆ ಪಕ್ಷ ನನ್ನ ಕೈ ಕಾಲನ್ನ ಮುರ್ಕೋತೇನೆ ಅಷ್ಟೇ. And then we cannot say no, the Lord does not love me and that's why I broke my legs. ಆಮೇಲೆ ಬಿದ್ದುಬಿಟ್ಟು ದೇವರು ನಾನು ಪ್ರೀತಿಸ್ತಿಲ್ಲ ಅದಕ್ಕೆ ನಾನು ಬಿದ್ದುಬಿಟ್ಟೆ ಅಂತ ಹೇಳೋ ತಪ್ಪು. Or can we say I have had great faith but I don't know what happened and broke my legs. ನೀವು ಹೇಳ್ಬೋದು ನನಗೆ ತುಂಬಾ ವಿಶ್ವಾಸ ಇತ್ತು ಆದ್ರೂ ಸಹ ನಾನು ಬಿದ್ದೆ, ಏನೋ ಒಂದು ತಪ್ಪಾಯ್ತು, ನನ್ನ ಕಾಲು ಮುರ್ಕೊಂಡೆ ಅಂತ ಹೇಳ್ಬೋದು. The problem is we did not honor that law and therefore the law did not honor us. ಇಲ್ಲಿ ತೊಂದರೆ ಏನು ಗೊತ್ತಾ, ನೀವು ಅಲ್ಲಿ ಗುರುತ್ವಾಕರ್ಷಣ ನಿಯಮವನ್ನ ಸನ್ಮಾನಿಸಲಿಲ್ಲ, ಆದ್ರಿಂದ ಆ ನಿಯಮವು ಸಹ ನಿಮ್ಮನ್ನು ಸನ್ಮಾನಿಸಲಿಲ್ಲ. One of the most important places we must honor God, ಇಲ್ಲಿ ದೇವರನ್ನ ಯಾವ ಸ್ಥಳದಲ್ಲಿ ನಾವು ಮರ್ಯಾದೆ ಕೊಡಬೇಕು ಗೊತ್ತಾ, is to honor God with your time. ನಿಮ್ಮ ಸಮಯದ ಮುಖಾಂತರ ದೇವರಿಗೆ ಗಣ ಕೊಡಬೇಕು. This is one of the areas that we must learn to honor God. ಈ ಒಂದು ಸ್ಥಳದಲ್ಲಿ ದೇವರನ್ನ ಗಣ ಕೊಡೋದನ್ನ ನಾವು ಕಲಿತುಕೊಳ್ಳಬೇಕು. There are various things we can talk about in giving honor to God. ಇಲ್ಲಿ ಅನೇಕ ಸ್ಥಳಗಳಲ್ಲಿ ನಾವು ದೇವರಿಗೆ ಘನತೆ ಕೊಡೋದ್ರ ಬಗ್ಗೆ ಮಾತನಾಡಬಹುದು. But for today's session, let us concentrate on honoring God with God-given time. ಇಲ್ಲಿ ನಾನು ಇವತ್ತು ದೇವರಿಗೆ ಸಮಯದ ಮುಖಾಂತರ ಹೇಗೆ ಘನ ಸಲ್ಲಿಸೋದು ಎಂಬುದಾಗಿ ನಾವು ಮಾತನಾಡೋಣ. Let's go to the book of Joel chapter 2. ಯೋವೇಲನ ಪುಸ್ತಕ 2ನೇ ಅಧ್ಯಾಯ. We're going to read from verse number 25. 25ನೇ ವಾಕ್ಯದಿಂದ. My topic today is how do I honor God with God-given time. ಇಲ್ಲಿ ನನ್ನ ಸಂದೇಶ ಏನಂದ್ರೆ ದೇವರನ್ನು ಆತನು ಕೊಟ್ಟ ಸಮಯದ ಮುಖಾಂತರ ಹೇಗೆ ನಾನು ಘನಪಡಿಸುವುದು ಎಂಬುದಾಗಿ. As I made a mention, if I dishonor the law of time, the law of time will not honor me. ಇಲ್ಲಿ ನಾನು ಇನ್ನೊಂದ್ಸರಿ ನಿಮ್ಗೆ ಜ್ಞಾಪಕಪಡಿಸ್ತೀನಿ, ಸಮಯ ಎಂಬ ನಿಯಮಕ್ಕೆ ನೀವು ಮರ್ಯಾದೆ ಕೊಡಲಿಲ್ಲವೆಂದರೆ ಆ ನಿಯಮವು ಸಹ ನಿಮಗೆ ಮರ್ಯಾದೆ ಕೊಡುವುದಿಲ್ಲ. Let's read Joel chapter 2 verse 25. ಯೋವೇಲನು 2ನೇ ಅಧ್ಯಾಯ 25ನೇ ವಾಕ್ಯ. The Lord says, I will restore to you the years that the swarming locust has eaten. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾನು ನಿಮ್ಮಲ್ಲಿ ಕಳುಹಿಸಿದಂತ ತಿಂದ ವರ್ಷಗಳಿಗೆ ಬದಲಾಗಿ ನಿಮಗೆ ಕೊಡುವೆನು. And so the Lord is saying, with me in the equation, I am going to change a particular scenario where the time which was lost, I will give it back to you. ಇಲ್ಲಿ ದೇವರು ಹೇಳ್ತಾರೆ, ನನ್ನನ್ನು ನೀನು ತೆರೆಯಲ್ಲಿ ಇಟ್ಟು ನನ್ನನ್ನು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡುವುದಾದರೆ ನೀನು ಕಳೆದುಕೊಂಡ ಸಮಯವನ್ನು ನಾನು ಮತ್ತೆ ನಿನಗೆ ಕೊಡುತ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ. In the eyes of God, remember, there's no such thing as time because God is seated outside of time. ನೀವು ಒಂದು ಜ್ಞಾಪಕ ಇಟ್ಕೊಳ್ಬೇಕು, ದೇವರಿಗೆ ಸಮಯ ಎಂಬುದು ಏನೂ ಇಲ್ಲ. ದೇವರು ಸಮಯಕ್ಕೆ ಒಳಗಾದವನಲ್ಲ, ಆತನ ಸಮಯಕ್ಕೆ ಸಮಯಕ್ಕೆ ಹೊರಗೆ ಇರುವವನಾಗಿದ್ದಾನೆ. As a matter of fact, when we were created, we were put from a timeless zone into time zone. ಇನ್ನೊಂದು ಬಾರಿ ಹೇಳುವುದಾದ್ರೆ, ನಾವು ಸೃಷ್ಟಿಸಲ್ಪಟ್ಟಾಗ ಸಮಯ ಇಲ್ಲದ ಪ್ರಪಂಚದಿಂದ ಸಮಯಕ್ಕೆ ಒಳಗಾದ ಪ್ರಪಂಚಕ್ಕೆ ನಾವು ವರ್ಗಾವಣೆ ಮಾಡಲ್ಪಟ್ಟರು. That's why we have a day we were born and the day we will die. ಆದ್ದರಿಂದ ನಾವು ಹುಟ್ಟುವುದಕ್ಕೆ ಒಂದು ದಿನ ಮತ್ತೆ ಸಾಯುವುದಕ್ಕೆ ಒಂದು ದಿನ ಎಂಬುದಾಗಿ ದಿನಗಳಿದೆ. But after we die, we just do not become smoke. ನಾವು ಸತ್ತ ತಕ್ಷಣ ನಾವು ಯಾವುದೋ ಹೊಗೆಯಾಗಿ ಹೋಗುವುದಿಲ್ಲ. We go back into timeless zone. ನಾವು ಸತ್ತ ಮೇಲೆ ನಾವು ಸಮಯವಿಲ್ಲದ ಸಮಯಕ್ಕೆ ದೂರವಾದ ಒಂದು ಜಾಗಕ್ಕೆ ನಾವು ಹೋಗ್ತೇವೆ. And that is called eternity. ಅದು ನಿತ್ಯ ಜೀವ ಎಂಬುದಾಗಿ ಕರೀತೇವೆ. In other words, time is taken away from that particular scenario. ಇನ್ನೊಂದು ಬಾರಿ ಇನ್ನೊಂದು ಕಡೆ ಹೇಳುವುದಾದ್ರೆ ಸಮಯವು ಅಲ್ಲಿಂದ ತೆಗೆಯಲ್ಪಟ್ಟಿದೆ ಎಂಬುದಾಗಿ. But one of the devices of the evil one ಇಲ್ಲಿ ಸೈತಾನ ಇನ್ನೊಂದು ತಂತ್ರೋಪಾಯ ಏನಂದ್ರೆ is to rob us of our time in this time zone. ಇಲ್ಲಿ ನಾವು ಇರುವ ಸಮಯದಲ್ಲಿಂದ ಸಮಯವನ್ನು ಕದ್ದುಕೊಳ್ಳುವುದು ಅನ್ನೋ ಒಂದು ಉಪಾಯವಾಗಿದೆ. That we will walk in a different timing apart from the timing of God. ಅದರ ಮುಖಾಂತರ ಏನ್ ಮಾಡ್ತಾನೆ ಅಂದ್ರೆ ದೇವರು ಕೊಟ್ಟ ಸಮಯಕ್ಕಿಂತ ಒಂದು ವ್ಯತ್ಯಾಸವಾದ ಸಮಯ ಕಾರ್ಯಗಳನ್ನು ನಡೆಯುವಂತೆ ಆತನು ಮಾಡ್ತಾನೆ ನಮಗೆ. And the Lord promises something and we will go into the scriptures one more time. ಇಲ್ಲಿ ದೇವರು ನಮಗೆ ಒಂದು ವಾಗ್ದಾನ ಕೊಡ್ತಾನೆ, ನಾವು ನೋಡೋಣ ಏನಂತ.
The Bible says, I will restore to you the years that the swarming locust has eaten. ಇಲ್ಲಿ ಹೇಳ್ತಾರೆ ಈ ಮಿಡತೆಗಳು ತಿಂದ ವರ್ಷಗಳಿಗೆ ಬದಲಾಗಿ ನೀನು ಕೊಡ್ತೇನೆ. Verse 28. 28ನೇ ವಾಕ್ಯದಲ್ಲಿ, Then you shall eat in plenty and be satisfied. ಅಲ್ಲಿ ಹೇಳ್ತದೆ ಎಲ್ಲಾ ಶರೀರಗಳ ಮೇಲೆ ನಿನ್ನ ಆತ್ಮವನ್ನು ಸುರಿಸುವೆನು. Verse 28 in the English Bible. Okay. You shall eat plenty and be satisfied. ಇಲ್ಲಿ ತೃಪ್ತಿಯಾಗಿ ತಿನ್ನುವಿರಿ. ಆಂಗ್ಲ ಬೈಬಲ್ 28, ನಮ್ದ್ರಲ್ಲಿ 26 ಮತ್ತು 27 ಬರುತ್ತೆ. ತೃಪ್ತಿಯಾಗಿ ತಿನ್ನುವಿರಿ ಎಂಬುದಾಗಿ ಹೇಳ್ತಾರೆ. So the Lord is giving us a very important secret. ಇಲ್ಲಿ ದೇವರು ಒಂದು ರಹಸ್ಯವನ್ನು ನಮಗಾಗಿ ಕೊಡ್ತಾ ಇದ್ದಾರೆ. He says, I will restore time back to you. ಇಲ್ಲಿ ದೇವರು ಹೇಳ್ತಾರೆ ಸಮಯವನ್ನು ವಾಪಸ್ ಕೊಡ್ತೇನೆ ಎಂಬುದಾಗಿ. He says, I will restore years. ನಾನು ವರ್ಷಗಳನ್ನು ಕೊಡ್ತೇನೆ. What does years mean? ಅಲ್ಲಿ ವರ್ಷಗಳಂದ್ರೆ ಏನರ್ಥ? Years is a breakdown on months and weeks and minutes and seconds. ಇಲ್ಲಿ ವರ್ಷಗಳು ಎಂಬುದಾಗಿ ತಿಂಗಳುಗಳು, ವಾರಗಳು ಮತ್ತು ದಿನಗಳಿಂದ ಕೂಡಿದ್ದೇ ಒಂದು ವರ್ಷವಾಗಿದೆ. He says, I'm going to give that time to you. ಅಲ್ಲಿ ದೇವರು ಹೇಳ್ತಾರೆ ಆ ಸಮಯಗಳನ್ನು ಕೊಡ್ತೇನೆ ಎಂಬುದಾಗಿ. In other words, he tells us, if you are honoring God with the time given to you, this time will honor you back. ಅಲ್ಲಿ ವಾಕ್ಯ ಹೇಳ್ತದೆ, ನೀ ದೇವರು ಕೊಟ್ಟ ಸಮಯದ ಮುಖಾಂತರ ಆತನನ್ನು ನೀನು ಘನಪಡಿಸುವುದಾದರೆ ಆ ಸಮಯವು ನಿನ್ನನ್ನು ಘನಪಡಿಸುತ್ತದೆ. And when you honor God with your time, ನೀನು ದೇವರನ್ನು ಸಮಯದ ಮುಖಾಂತರ ಘನಪಡಿಸುವುದಾದರೆ you will eat in plenty and be satisfied. ನೀವು ತೃಪ್ತಿ ಹೊಂದಿ ತಿನ್ನುವಷ್ಟು ದೇವರನ್ನು ನಿಮಗೆ ಕೊಡ್ತಾರೆ. And praise the name of the Lord your God. ಹಾಗೆ ನಿಮ್ಮ ದೇವರಾದ ಕರ್ತನ ಹೆಸರನ್ನು ಸ್ತುತಿಸುವಿರಿ. When will that happen? ಯಾವಾಗ ನಡೀತದೆ? When you are restored of time. ನೀವು ಸಮಯವನ್ನು ಮತ್ತೆ ಪಡೆದುಕೊಂಡಾಗ. You see, the children of Israel were in bondage for many hundreds of years. ನಿಮ್ಗೆ ಗೊತ್ತು, ಇಸ್ರೇಲ್ ಜನಾಂಗದವರು ಸುಮಾರು 400 ವರ್ಷಗಳ ಕಾಲ ಅವರು ಗುಲಾಮತನದಲ್ಲಿದ್ದರು. And the Bible says, when Moses went to Pharaoh and said, let my people go, that we may go to the wilderness and worship. ಅಲ್ಲಿ ಮೋಶೆ ಬಂದು ಫರೋಹನ ಹತ್ರ ಹೇಳ್ತಾನೆ, ನನ್ನ ಜನರನ್ನು ಬಿಡು, ನಾವು ಅರಣ್ಯದಲ್ಲಿ ಹೋಗಿ ದೇವರನ್ನು ಆರಾಧಿಸಬೇಕೆಂಬುದಾಗಿ ಹೇಳಿದಾಗ Pharaoh refused in the very first time. ಫರೋಹನಿಂದ ಕೇಳಿದ ತಕ್ಷಣ ಅವನು ತಿರಸ್ಕರಿಸಿದ, ಇಲ್ಲ ಅಂತ ಹೇಳ್ದ. So what was Moses actually asking for? ಇಲ್ಲಿ ಮೋಶೆ ಏನನ್ನು ಕೇಳ್ತಾ ಇದ್ದಾರೆ ಅಲ್ಲಿ? He says, please release them, give them some time that they can go to the wilderness and worship God. ಇಲ್ಲಿ ಬಿಡುಗಡೆ ಮಾಡು ಎಂಬುದಾಗಿ ಅರ್ಥ ಅಂದ್ರೆ ಮೋಶೆ ಕೇಳ್ತಿದ್ರೆ ನಮಗೊಂದು ಸ್ವಲ್ಪ ಸಮಯ ಕೊಡಿ, ಅವರು ಹೋಗಿ ತಮ್ಮ ದೇವರನ್ನ ಆರಾಧನೆ ಮಾಡೋಕ್ಕೋಸ್ಕರ ಒಂದು ಸಮಯ ಕೊಡಿ ಎಂಬುದಾಗಿ ಅವ್ರು ಕೇಳ್ತಾ ಇದ್ದಾರೆ. And the Pharaoh refuses, no, I will not release them. In other words, he was saying, I will not give them the time to go and do what is necessary for the children of Israel to do, that is to worship their father. ಇಲ್ಲಿ ಫರೋಹನು ಅವನು ಕೊಡಲ್ಲ, ಬಿಡುಗಡೆ ಮಾಡಲ್ಲ ಎಂಬುದಾಗಿ ಹೇಳ್ತಾರೆ. ಅದರ ಅರ್ಥ ಏನಂದ್ರೆ, ನಾನು ನಿನಗೆ ಸಮಯವನ್ನು ಕೊಡಲ್ಲ, ನೀನು ಸಮಯವನ್ನು ಯಾಕೆ ಕೊಡಲ್ಲ ಅಂದ್ರೆ, ನೀನು ದೇವರಿಗೆ ಮಾಡಬೇಕಾದ ಆರಾಧನೆಯನ್ನು, ಇಸ್ರೇಲ್ ಸಲ್ಲಿಸಬೇಕಾದ ಎಲ್ಲ ಸ್ತುತಿಗಳನ್ನು ನೀವು ಮಾಡಕ್ಕಾಗದೇ ಇರುವಂತೆ ನಾನು ಸಮಯ ಕೊಡಲ್ಲ ಎಂಬುದಾಗಿ ಅವನು ಹೇಳ್ತಾನೆ. If you look at it spiritually, the problem is the devil is after time. ಇಲ್ಲಿ ನೀವು ಆತ್ಮಿಕವಾಗಿ ನೋಡುವುದಾದರೆ ಸೈತಾನನ ಸಮಯವನ್ನು ಕದ್ದುಕೊಳ್ಳಬೇಕೆಂಬ ಉಪಾಯದಲ್ಲಿದ್ದಾನೆ. He is not concerned about not sending you to church. ಇವನು ಸಭೆಗೆ ನೀನು ಕಳಿಸೋದ್ರಲ್ಲಿ ಅವನು ತಡೆ ಮಾಡ್ತಾ ಇಲ್ಲ. No, but he wants you to cut the time where you will spend quality time in getting the word inside your heart. ಅವನು ಎಲ್ಲಿ ಕೆಲಸ ಮಾಡ್ತಾನೆ ಅಂದ್ರೆ, ದೇವರ ಜೊತೆ ಕಳೆಯುವ ಅಮೂಲ್ಯವಾದ ಸಮಯಗಳನ್ನು ಕದ್ದುಕೊಳ್ಳೋದ್ರಲ್ಲಿ ಅವನು ಕೆಲಸ ಮಾಡ್ತಾ ಇದ್ದಾನೆ. He is actually okay with people attending meetings and going to church and coming back and visiting church the next Sunday. ನೀವು ವಾರ ವಾರ ಸಭೆಗೆ ಹೋಗೋದು, ಮೀಟಿಂಗ್ ಹೋಗೋದ್ರ ಬಗ್ಗೆ ಎಲ್ಲ ಸೈತಾನ ತಲೆ ಕೆಡಿಸ್ಕೊಳ್ಳೋದಿಲ್ಲ. Because he knows that much of little time that you spend is not going to shake his kingdom. ನೀವು ಅಲ್ಲಿ ಸಭೆಯಲ್ಲಿ ಕಳೆಯುವ ಸ್ವಲ್ಪ ಸಮಯದಿಂದ ಅವನ ರಾಜ್ಯವು ಕದಲಲು ಸಾಧ್ಯವೇ ಇಲ್ಲ. But if you begin to seek the kingdom of God first and his righteousness, the devil says we are in trouble. ಇಲ್ಲಿ ಆದ್ರೆ ಇನ್ನೊಂದು ಏನು ಗೊತ್ತಾ, ನೀ ದೇವರ ರಾಜ್ಯವನ್ನು ಮತ್ತು ನೀತಿಯನ್ನು ಮೊದಲು ಹುಡುಕೋದಾದ್ರೆ ಆಗ ಅವನಿಗೆ ಗೊತ್ತಾಗ್ತದೆ ನಾವು ಯಾವುದೋ ತೊಂದರೆಯಲ್ಲಿದ್ದೇವೆ ಎಂಬ ಸೈತಾನ ಗೊತ್ತಾಗ್ತದೆ. Notice verse 28. 28ನೇ ವಾಕ್ಯದಲ್ಲಿ ನೋಡಿ, you shall eat in plenty and be satisfied. ನಮ್ಮ ಕನ್ನಡ ಬೈಬಲ್ನಲ್ಲಿ 26ನೇ ವಾಕ್ಯ, ಸಮೃದ್ಧಿಯಾಗಿ ಉಂಡು ತೃಪ್ತಿಪಟ್ಟು ನಿಮ್ಮಲ್ಲಿ ಅದ್ಭುತದಿಂದ ನಡೆಸಿದ. Watch this. You shall eat in plenty and be satisfied. ನೀವು ಸಮೃದ್ಧಿಯಾಗಿ ಉಂಡು ತೃಪ್ತಿಪಟ್ಟು. Can you believe that? ಅದನ್ನ ಅರ್ಥ ಮಾಡ್ಕೋತೀರಾ? When you give God time, ನೀವು ದೇವರಿಗೆ ಸಮಯನ ಕೊಟ್ಟಾಗ, you have time God gives you back. ನೀವು ದೇವರು ಕೊಟ್ಟ ಸಮಯ ನಿಮ್ಮ ಹತ್ರ ಇದೆ, and the time will honor you. ಆ ಸಮಯ ನಿಮ್ಮನ್ನು ಗೌರವಪಡಿಸುತ್ತದೆ. That when you eat, you will be satisfied. ಅದನ್ನು ನೀವು ತಿಂದಾಗ ನೀವು ತೃಪ್ತಿ ಪಡ್ತೀರಾ. And when that happens, you will lift your voice and praise the name of the Lord your God. ಹಾಗೆ ನೀವು ತೃಪ್ತಿ ಪಟ್ಟಾಗ ನಿಮ್ಮ ಬಾಯಿಗಳನ್ನು ತೆರೆದು ಕರ್ತನಾದ ದೇವರಿಗೆ ಸ್ತುತಿಯನ್ನು ಕೊಡ್ತೀರಾ. You see, but the world sees it differently. ಆದ್ರೆ ಪ್ರಪಂಚವು ಒಂದು ಬೇರೆ ಕಡೆಯಿಂದ ನೋಡ್ತಾ ಇದೆ. To eat and to be satisfied, ನೀವು ನಾನು ತಿಂದು ಕುಡಿದು ತೃಪ್ತಿ ಆಗಬೇಕಾದ್ರೆ, you must work a long weekend, long job hours, and then you'll get the money and that will satisfy you. ಪ್ರಪಂಚ ಏನು ಹೇಳ್ತದೆ, ನೀನು ವಾರ ಫುಲ್ ಕೆಲಸ ಮಾಡು, ನೀನು ನೈಟ್ ಎಲ್ಲ ಓಟಿ ಮಾಡು, ಆಮೇಲೆ ನಿಂಗೆ ಸಂಬಳ ಬರ್ತದಲ್ಲ,
ಅದರಲ್ಲಿ ತೃಪ್ತಿ ಪಡಿ ಎಂಬುದಾಗಿ ಪ್ರಪಂಚ ಹೇಳ್ತದೆ. But the Lord says, no, if you would give honor time, that time will honor you and you can eat and be satisfied and praise the name of the Lord. ಆದರೆ ಸತ್ಯವೇದ ದೇವರ ಸಿದ್ಧಾಂತದ ಪ್ರಕಾರ ನೀನು ನನಗೆ ಮೊದಲು ಸಮಯ ಕೊಡು, ಆ ಸಮಯ ನಾನು ನಿನಗೆ ವಾಪಸ್ ಕೊಡ್ತೇನೆ, ಅದ್ರ ಮುಖಾಂತರ ನೀನು ತಿಂದು ತೃಪ್ತಿ ಪಡ್ತೀಯ ಎಂಬುದಾಗಿ ವಾಕ್ಯ ಹೇಳ್ತದೆ. Verse 26, the second portion. ಎರಡನೇ ಭಾಗದಲ್ಲಿ 26ನೇ ವಾಕ್ಯ. And my people shall never be put to shame. ಇಲ್ಲಿ ವಾಕ್ಯ ಹೇಳ್ತದೆ, ನೀವು ಎಂದಿಗೂ ನಾಚಿಕೆ ಪಡುವುದಿಲ್ಲ ಎಂಬುದಾಗಿ ವಾಕ್ಯ ಹೇಳ್ತದೆ. This is a promise of somebody who will honor time. ಇಲ್ಲಿ ಯಾರು ಗೊತ್ತಾ, ಈ ವಾಗ್ದಾನ ದೇವರಿಗೆ ಸಮಯದಿಂದ ಘನಪಡಿಸಲು ಕೊಡಲ್ಪಡುವ ವಾಗ್ದಾನ. Today there's a big battle going on in your life for the time that you will spend for God and with God. ನೀವು ದೇವರೊಂದಿಗೆ ಮತ್ತು ದೇವರಿಗಾಗಿ ಕೊಡುವ ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ಅಂತ ಸಮಯಕ್ಕಾಗಿ ನೀವು ಯುದ್ಧ ಮಾಡ್ತಾ ಇದ್ದೀರಾ. Today everything is centered around how much of time you spend. ನೀವು ಇವತ್ತು ನಿಮ್ಮ ಜೀವಿತದಲ್ಲಿ ಮಾಡುವ ಎಲ್ಲಾ ಕಾರ್ಯಗಳು ಯಾವ ಸುತ್ತ ಇದ್ದಾರೆ, ಎಷ್ಟು ಸಮಯ ಕೊಡ್ತೀರಾ ಎಂಬುದರ ಮೇಲೆ ಅದು ಅವಲಂಬನೆಯಾಗಿದೆ. The company takes the best time that you have and then gives you the rest of the time. ಇಲ್ಲಿ ನಿಮ್ಮ ಕಚೇರಿಗಳು ನೋಡಿದ್ರೆ ನಿಮ್ಮ ಜೀವಿತದಲ್ಲಿ ಉತ್ತಮವಾದ ಸಮಯಗಳನ್ನು ತೆಗೆದುಕೊಂಡು ಅದರ ಬದಲಾಗಿ ಕೆಲವು ನಾವು ಬಲಹೀನರಾಗಿದ್ದ ಸಮಯ ಮಾತ್ರ ನಮಗೆ ಕೊಡ್ತಾರೆ ಅವರು. But today I want to give you a warning based on the scriptures. ಈ ವಾಕ್ಯದ ಮುಖಾಂತರ ನಿಮಗೆ ಒಂದು ಎಚ್ಚರಿಕೆ ನಾನು ಕೊಡ್ತೇನೆ. The Lord says, if you honor me, I will honor you. ವಾಕ್ಯ ಹೇಳ್ತದೆ, ನನ್ನನ್ನು ಘನಪಡಿಸಿದ್ರೆ ನಾನು ನಿನ್ನನ್ನು ಘನಪಡಿಸ್ತೇನೆ. But if you do not honor me, ಆದ್ರೆ ನೀನು ನನ್ನ ತಿರಸ್ಕಾರ ಮಾಡಿದ್ರೆ I will esteem you lightly. ನಾನು ನಿನ್ನ ಲಘುವಾಗಿ ತೆಗೆದುಕೊಳ್ತೇನೆ. This is a revelation. ಇದೊಂದು ಪ್ರಕಟಣೆಯಾಗಿದೆ. It is not about spending time and improving your quality of life by sweating it out and doing the things the world wants you to do. ಇಲ್ಲಿ ಪ್ರಪಂಚದಲ್ಲಿ ಹೇಳುವ ಹಾಗೆ ನಾನು ಬೆವರು ಸುರಿಸಿ ಕಷ್ಟಪಟ್ಟು ಹೊಟ್ಟೆ ಕಟ್ಟಿ ಬಾಯಿ ಕಟ್ಟಿ ಅದ್ರ ಮುಖಾಂತರ ನನ್ನ ಜೀವನ ಕಟ್ಕೋತೀನಿ ಎಂಬ ಸಮಯದ ಬಗ್ಗೆ ಮಾತನಾಡ್ತಿಲ್ಲ. It is about honoring a law of time and this time will honor you back. ಇಲ್ಲಿ ಮೂಲ ಏನಂದ್ರೆ, ನೀವು ಸಮಯಕ್ಕಿರುವ ನಿಯಮವನ್ನು ಘನಪಡಿಸುವುದು, ಅದರ ಮುಖಾಂತರ ಸಮಯ ನಿಮ್ಮನ್ನು ಘನಪಡಿಸುವುದಾಗಿದೆ. Let's go to the book of Colossians, ಕೊಲೊಸ್ಸದವರ ಪತ್ರಿಕೆ chapter number 4, 4ನೇ ಅಧ್ಯಾಯ, reading verse number 5. 5ನೇ ವಾಕ್ಯದಿಂದ. It says, walk in wisdom to those who are outside, and then it says, redeeming the time. ಸಮಯವನ್ನು ಸುಮ್ಮನೆ ಕಳೆಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿ ಹೊರಗಿನವರ ಮುಂದೆ ಜ್ಞಾನವುಳ್ಳವರಾಗಿ ನಡೆದುಕೊಳ್ಳಿರಿ. So the Lord says to use wisdom is to use time with wisdom. ಇಲ್ಲಿ ದೇವರು ಜ್ಞಾನ ಉಪಯೋಗಿಸೋದ್ರ ಅರ್ಥ ಏನಂದ್ರೆ, ಜ್ಞಾನದಿಂದ ಸಮಯವನ್ನು ಉಪಯೋಗಿಸಿಕೊಳ್ಳಿ ಎಂಬುದಾಗಿ ಅರ್ಥವಾಗಿದೆ. Everybody has got 24 hours. ಎಲ್ರಿಗೂ 24 ಗಂಟೆನೇ ಇರೋದು. What do you do with 24 hours? ಆದ್ರೆ 24 ಗಂಟೆಲಿ ಏನ್ ಮಾಡ್ತೀರಾ? And that is very important. ಅದು ತುಂಬಾ ಮುಖ್ಯ. A person who has accomplished great things in this world, ಇಲ್ಲಿ ಪ್ರಪಂಚದಲ್ಲಿ ಸಾಧನೆ ಮಾಡಿದವರು ಅಂದ್ರೆ ಇದಾರಲ್ಲ ಕೆಲವೊಬ್ರು, had the same amount of 24 hours just like anybody else. ಅವರಿಗೂ ಸಹ ನಮ್ಮ ತರನೇ 24 ಗಂಟೆನೇ ಇದ್ದಿದ್ದು. But what did they do with the 24 hours? ಆದ್ರೆ 24 ಗಂಟೆಲಿ ಅವ್ರು ಏನ್ ಮಾಡಿದ್ರು? And that's what brought them to that particular place. ಅವ್ರು ಏನ್ ಮಾಡಲ್ಲ 24 ಗಂಟೆಲಿ ಆ ಕಾರ್ಯಗಳೇ ಅವ್ರನ್ನ ಆ ಸ್ಥಾನದಲ್ಲಿ ಇಟ್ಟಿದೆ. Today, one of the deceptions of the evil one ಇಲ್ಲಿ ಇವತ್ತು ನಾವು ಸೈತಾನ ನೋಡುವ ತಂತ್ರೋಪಗಳು ಯಾವ್ದಂದ್ರೆ, is to lock us up spending this time doing things which is not necessarily sinful, but he wants us to be occupied with other things apart from spending time with God. ಇಲ್ಲಿ ಸೈತಾನ ಮಾಡುವ ಒಂದು ದೊಡ್ಡ ಕಾರ್ಯ ಏನಂದ್ರೆ, ಅವನು ನಿಮ್ಮ ಸಮಯದಿಂದ ನಿಮ್ಮನ್ನು ಪಾಪ ಮಾಡುವಂತೆ ಅವನು ಮಾಡುವುದಿಲ್ಲ, ಆದರೆ ಆ ಸಮಯವನ್ನು ಉಪಯೋಗಿಸಿಕೊಂಡು ದೇವರಿಂದ ದೂರವಾಗಿಡುವ ಕೆಲವೊಂದು ಕೆಲಸಗಳನ್ನ ಕೊಡುವುದರ ಮುಖಾಂತರ ಸಮಯವನ್ನು ಕಳೆಯುವ ಹಾಗೆ ಸೈತಾನ ಮಾಡ್ತಾನೆ. Many years ago there was a meeting in hell. ಕೆಲವು ದಿನಗಳ ಮುಂಚೆ ನರಕದಲ್ಲಿ ಒಂದು ಕೂಟ ನಡೆಯಿತು. And the meeting was chaired by Satan himself. ಅಲ್ಲಿ ಸೈತಾನ ಅದಕ್ಕೆ ಮೂಲಕಾರ, ಅವನೇ ಅಲ್ಲಿ ನಾಯಕನಾಗಿದ್ದ. And then he asked all these smaller imps, how do we stop these Christians from concentrating on the things of God? Is there any suggestions? ಅಲ್ಲಿ ಸೈತಾನ ಕೇಳ್ತಾನೆ, ಇಲ್ಲಿ ಚಿಕ್ಕ ದೆವ್ವಗಳ ಹತ್ರ ನೋಡಿ ಈ ಕ್ರೈಸ್ತರನ್ನ ದೇವರ ಕಡೆಯಿಂದ ದೂರ ಹೆಂಗ್ ಮಾಡೋದು, ಚರ್ಚಿಗೆ ಹೋಗೋದು ಹೆಂಗ್ ಮಾಡೋದು ಅಂತ ಕೇಳ್ತಾನೆ ಅವನು. And many of them gave many different ideas. ಆ ದೆವ್ವಗಳೆಲ್ಲ ಅನೇಕ ಉಪಾಯಗಳು ಕೊಟ್ಟವು. But there was one imp says, I have a suggestion, I think it should work. ಅಲ್ಲಿ ಇನ್ನೊಂದು ಚಿಕ್ಕ ದೆವ್ವಾಯ್ತು, ಅದು ಹೇಳ್ತೀನಿ, ನನಗೊಂದು ಯೋಚನೆ ಇದೆ, ಅದು ಚೆನ್ನಾಗಿ ನಡಿಬಹುದು ಅನ್ಸ್ತದೆ ಅಂತ ಹೇಳ್ತದೆ. And he says, you know what, the Christians, you can't stop them from carrying the Bible and going to church. ಅದೇ ಆ ದೆವ್ವ ಹೇಳ್ತು, ನೀವು ಕ್ರೈಸ್ತರನ್ನ ಸತ್ಯವೇದವನ್ನು ಹಿಡಿದುಕೊಳ್ಳದೆ ಇರುವ ಹಾಗೆ ಮಾಡಲು ಸಾಧ್ಯವಿಲ್ಲ. Neither can you stop them from singing. ನೀವು ಅವ್ರ ಹಾಡೋದನ್ನು ನಿಲ್ಲಿಸಲು ಸಾಧ್ಯವಿಲ್ಲ. But one thing we can do, ಒಂದನ್ನು ಮಾಡಬಹುದು. they are all very interested in entertainment. ಅವರಿಗೆಲ್ಲ ಮನೋರಂಜನೆಯಲ್ಲಿ ತುಂಬಾ ಆಸಕ್ತಿ ಜಾಸ್ತಿ. So first of all, send them everything to do with entertainment
entertaining themselves. ಮೊದಲು ಅವರಿಗೆ ಮನರಂಜನೆ ಕೊಡುವ ಎಲ್ಲ ಕಾರ್ಯಗಳು ಮೊದಲು ಕಲಿಸ್ಕೊಡು ಅವರಿಗೆ. Because the world is very difficult and very busy. They are very busy with the worldly affairs. ಯಾಕೆಂದ್ರೆ ಅವರು ಪ್ರಪಂಚದ ಕಾರ್ಯಗಳಲ್ಲಿ ತುಂಬಾ ತಮ್ಮನ್ನೇ ತೊಡಗಿಸಿಕೊಂಡಿದ್ದಾರೆ. And so all of them want entertainment. ಎಲ್ರಿಗೂ ಅದರಿಂದ ಮನರಂಜನೆ ಬೇಕು ಅವರಿಗೆ. So flood their mobile phones with 60% discount, 70% discount advertisements. ಅದರಿಂದ ಅವರ ಮೊಬೈಲ್ ನಲ್ಲಿ ಎಲ್ಲ 60% ಜಾಹೀರಾತು ಕಳಿಸ್ಕೊಡು, 40% ನಿಮಗೆ ರಿಯಾಯಿತಿ ಕೊಡ್ತೀನಿ ಎಂಬ ಎಲ್ಲ ಜಾಹೀರಾತು ಕಳಿಸ್ಕೊಡು ಎಂಬುದಾಗಿ Send them advertisements where buy one is free. ಇನ್ನೊಂದು ಜಾಹೀರಾತು ಕಳಿಸ್ಕೊಡು, ಒಂದು ತಗೊಂಡ್ರೆ ಒಂದು ಫ್ರೀ ಉಚಿತ ಅಂತ ಜಾಹೀರಾತು ಕಳಿಸ್ಕೊಡು ಎಂಬುದಾಗಿ ಹೇಳ್ತಾರೆ. Send them to amusement parks because they will not even think properly in that amusement parks. ಅಲ್ಲಿ ಪಾರ್ಕ್ಗಳಿಗೆ ಮತ್ತೆ ಅಮ್ಯೂಸ್ಮೆಂಟ್ ಉದ್ಯಾನವನ ಕಳಿಸ್ಕೊಡಿ, ಯಾಕಂದ್ರೆ ಅಲ್ಲಿ ಹೋದಾಗ ಇವರು ಯಾವುದನ್ನು ಮರ್ತೋಗ್ತಾರೆ ಎಂಬುದಾಗಿ ಹೇಳ್ತಾನೆ. They will forget the world and amuse themselves. ಅಲ್ಲಿ ಮನರಂಜನೆಯಿಂದ ಅವರು ಪ್ರಪಂಚನ ಮರ್ತೋಗ್ತಾ ತಮ್ಮನ್ನೇ ಖುಷಿ ಪಡಿಸ್ಕೊಳ್ಳೋದ್ರಲ್ಲಿ ತೊಡಗಿಸ್ಕೋತಾರೆ. Tell them that there's a beautiful place where they can get peace of mind. Send them for that vacation. ಅವ್ರಿಗೆ ಹೇಳ್ಕೊಡು, ಅಲ್ಲಿ ಒಂದು ಜಾಗ ಇದೆ, ಅದು ನಿಮ್ಮ ಮನಸ್ಸಿಗೆ ಸಮಾಧಾನ ಕೊಡ್ತದೆ, ಆ ಜಾಗ ಕಳ್ಸಿಕೊಟ್ಬಿಡು ಎಂಬುದಾಗಿ ಹೇಳ್ತಾರೆ. So all of these people agreed and said this is a very good idea. ಇಲ್ಲೇ ಎಲ್ಲ ಚಿಕ್ಕ ದೇವಗಳೆಲ್ಲ ಹೌದು ಕರೆಕ್ಟ್, ಇದು ಒಂದೇ ಒಳ್ಳೆ ಉಪಾಯ, ಹೀಗೆ ಮಾಡೋಣ ಎಂಬುದಾಗಿ ಒಪ್ಕೊಂಡ್ರು. And I think that is working very well because we are very busy doing other things and accept the things that we should give God first. ನನಗನ್ನಿಸ್ತದೆ ಅವ್ರು ಹೇಳೋದು ಇವಾಗಲೂ ಹಾಗೆ ನಡೀತದೆ. ಯಾಕಂದ್ರೆ ನಾವೇನ್ ಮಾಡ್ತಿದೀವಿ ಅಂದ್ರೆ ನಾವು ದೇವರಿಗೆ ಕೊಡುವ ಸಮಯವನ್ನು ಬಿಟ್ಟು ಮತ್ತೆ ಎಲ್ಲಾ ಕಾರ್ಯಕ್ಕೂ ನಾವು ಸಮಯ ಕೊಡ್ತಾ ಇದೀವಿ ನಾವು. You see, I do a 5-minute devotion every day. ನಾನು ಇನ್ನೊಂದು ಬಾರಿ ನಿಮ್ಗೆ ಮೊದಲೇ ಹೇಳಿದೆ, ಪ್ರತಿದಿನ ನಾನು 5 ನಿಮಿಷಗಳ ಕಾಲ ವಾಕ್ಯವನ್ನು ನಿಮ್ಮ ಹತ್ರ ಹೇಳ್ತೇನೆ. And there are people who tell me, brother, I have no time. ಅಲ್ಲಿ ಇದನ್ನ 5 ನಿಮಿಷಕ್ಕೂ ಸಹ ಜನರು ಹೇಳ್ತಾರೆ ನನಗೆ ಸಮಯ ಇಲ್ಲ ಎಂಬುದಾಗಿ. You don't have 5 minutes to give God. ಸ್ವಲ್ಪ ಯೋಚನೆ ಮಾಡಿ, 5 ನಿಮಿಷ ಕೂಡ ಇಲ್ಲ ನಿಮ್ಮ ಹತ್ರ. That 5 minutes is the time that you take for a cup of coffee. 5 ನಿಮಿಷದಲ್ಲಿ ನೀವು ಕಾಫಿ ಕುಡಿಯೋ ಟೈಮ್ ಅದು ನಿಮಗೆ. But if that time we cannot give for God, ಆ ಕಾಫಿ ಕುಡಿಯೋ ಟೈಮ್ ಕೂಡ ದೇವರು ಕೊಡ್ಲಿಲ್ಲ ಅಂದ್ರೆ, but we want big blessings. ಅದು ಅಷ್ಟು ಟೈಮ್ ಕೂಡ ಕೊಡಲ್ಲ, ಆದ್ರೆ ದೊಡ್ಡ ಆಶೀರ್ವಾದ ಬೇಕು ನಿಮಗೆ. We want double bonus. ನಮಗೆ 2ರಷ್ಟು ಬೋನಸ್ ಬೇಕು ನಮಗೆ. How will it happen? ಹೇಗೆ ನಡೀತದೆ? It is a law that we must capitalize on. ಇಲ್ಲಿ ಒಂದು ಸಿದ್ಧಾಂತವಿದೆ, ಆ ಸಿದ್ಧಾಂತವನ್ನು ನೀವು ಲಾಭ ಮಾಡ್ಕೊಳ್ಬೇಕು. If you don't do what God wants us to do, ದೇವರು ಮಾಡಬೇಕೆಂಬ ಕಾರ್ಯವನ್ನು ನೀವು ಮಾಡಲಿಲ್ಲ ಅಂದ್ರೆ, that is to seek Him first and His kingdom and His righteousness first. ದೇವರು ಏನ್ ಹೇಳ್ತಾರೆ ಮಾಡು ಅಂದ್ರೆ, ಆತನ ರಾಜ್ಯವನ್ನು ಆತನ ನೀತಿಯನ್ನು ಹುಡುಕುವುದು. Then how can everything work well in our life? ಹಂಗ್ ಕೊಡ್ಲಿಲ್ಲ ಅಂದ್ರೆ ಹೆಂಗೆ ನಿಮ್ ಜೀವಿತದಲ್ಲಿ ಎಲ್ಲ ಒಳ್ಳೆ ಕಾರ್ಯಗಳು ನಡೀತದೆ? Things don't happen to us because we are just good people. ನೀವು ಬರೀ ಒಳ್ಳೆ ಮನುಷ್ಯ ಆದ ಕಾರಣಕ್ಕೆ ಎಲ್ಲ ಒಳ್ಳೆ ಕೆಲಸ ಕಾರ್ಯಗಳು ನಡೆಯೋದಿಲ್ಲ. Some people say, I'm a nice man, I did not hurt anybody, but why is these things happening to me? ನೀವು ಕೇಳಬಹುದು, ನಾನು ಒಳ್ಳೆ ಮನುಷ್ಯನ, ಯಾರಿಗೂ ನೋವು ಕೊಡಲಿಲ್ಲ, ಯಾಕೆ ಇಂಥ ಕಾರ್ಯಗಳು ನನ್ನ ಜೀವಿತದಲ್ಲಿ ನಡೀತಾ ಇದೆ ಎಂಬುದಾಗಿ ಪ್ರಶ್ನೆ ಬರಬಹುದು. Brother, it is not about whether you're good or bad. It is about whether you're keying in, whether you're operating this law. ಇಲ್ಲಿ ಪ್ರಶ್ನೆ ಏನು ಗೊತ್ತಾ, ನೀನು ಒಳ್ಳೆಯವನ ಕೆಟ್ಟವನ ಅದಲ್ಲ ನಮಗೆ ಪ್ರಶ್ನೆ, ಆದರೆ ನೀನು ದೇವರು ಕೊಟ್ಟ ಕಾರ್ಯಗಳನ್ನು, ಆ ಸೂತ್ರಗಳನ್ನು ನೀನು ಅವಲಂಬನೆ ಮಾಡಿಕೊಂಡಿದೆ ಎಂಬುದಾಗಿ. The book of Isaiah, ಯೆಶಾಯನ ಪ್ರವಾದ ಗ್ರಂಥ, chapter number 58, 58ನೇ ಅಧ್ಯಾಯ. Let's read verse 13 and verse number 14. 13 ಮತ್ತು 14. He says, if you turn away your foot from the Sabbath and from doing your pleasure on my holy day, and call the Sabbath day a delight, the holy day of the Lord honorable, and shall honor him, not doing your own things your own ways, nor finding your own pleasure, nor speaking your own words. ಇಲ್ಲಿ ವಾಕ್ಯ ಹೇಳ್ತದೆ, ನೀನು ಸಬ್ಬತ್ತಿನಲ್ಲಿ ನಿನ್ನ ಕಾಲನ್ನು ಹಿಂತೆಗೆದು ನನ್ನ ಪರಿಶುದ್ಧ ದಿವಸದಲ್ಲಿ ನಿನ್ನ ಇಷ್ಟವನ್ನು ಮಾಡದೆ ಹೋದರೆ, ಸಬ್ಬತ್ತನ್ನು ಆನಂದಕರವಾದದೆಂದು ಕರ್ತನ ಪರಿಶುದ್ಧ ದಿವಸವನ್ನು ಘನವುಳ್ಳದೆಂದು ಕರೆದರೆ, ಸ್ವಂತ ಕೆಲಸಗಳನ್ನು ಮಾಡದೆ, ಸ್ವಂತ ಇಷ್ಟವನ್ನು ಕಂಡುಕೊಳ್ಳದೆ, ಸ್ವಂತ ಮಾತುಗಳನ್ನು ಆಡದೆ ಅದನ್ನು ಘನಪಡಿಸಿದರೆ, ಆಗ ಕರ್ತನಲ್ಲಿ ಆನಂದಗೊಳ್ಳುವಿ. Then you shall delight yourself in the Lord, and I will cause you to ride on the high hills of the earth and feed you with the heritage of Jacob your father. The mouth of the Lord has spoken thus. ಆಗ ಕರ್ತನಲ್ಲಿ ಆನಂದಗೊಳ್ಳುವಿ, ಭೂಮಿ ಎತ್ತರವಾದ ಸ್ಥಳಗಳ ಮೇಲೆ ನಿನ್ನನ್ನು ಹತ್ತಿಸಿ ನಿನ್ನ ತಂದೆಯಾದ ಯಾಕೋಬನ ಬಾಧ್ಯತೆಯನ್ನು ಅನುಭವಿಸುವಂತೆ ನಿನಗೆ ಮಾಡುವನು, ಕರ್ತನೇ ಇದನ್ನು ನುಡಿದಿದ್ದಾನೆ. The Lord was saying, ಕರ್ತನೆ ಹೇಳ್ತಾನೆ, if you honor him and not do your own things, ನೀನು ಅದನ್ನು ಘನಪಡಿಸಿ ನಿನ್ನ ಸ್ವಂತ ಕಾರ್ಯಗಳನ್ನು ಮಾಡದೇ ಇದ್ದರೆ, not finding your own pleasure, ನಿಮ್ಮ ಸ್ವಂತ ಈ ಆಸೆಗಳನ್ನು ಕಂಡುಕೊಳ್ಳುವುದಲ್ಲ, not speaking your own words, ನಿಮ್ಮ ಸ್ವಂತ ಮಾತುಗಳನ್ನು ಆಡುವುದಲ್ಲ, you shall delight yourself in the Lord. ನಿಮ್ಮ ದೇವರಲ್ಲಿ ನೀವು ಸಂತೋಷಿಸಬೇಕು. I will cause you to ride on the high hills of the earth. ಆಗ ಕರ್ತನಲ್ಲಿ ಆನಂದಗೊಳ್ಳುವಾಗ ಆತನು ಭೂಮಿ ಎತ್ತರವಾದ ಸ್ಥಳಗಳಲ್ಲಿ ನಿಮ್ಮನ್ನು ಹತ್ತಿಸುವನು. Today my prayer is that we will understand the power of honoring time.
ನನ್ನ ಬೇಡಿಕೆ ಏನಂದ್ರೆ ಇವತ್ತು ನಾವು ಸಮಯದ ಶಕ್ತಿಯನ್ನು ಮತ್ತೆ ಅದರ ಘನತೆಯನ್ನು ಅರ್ಥ ಮಾಡಿಕೊಳ್ಳುವುದು. Just like you have to honor a particular law, including the law of gravity, it is our duty to honor time. ಇಲ್ಲಿ ಗುರುತ್ವಾಕರ್ಷಣೆ ಎಂಬ ನಿಯಮವನ್ನು ಹೇಗೆ ನಾವು ಮರ್ಯಾದೆ ಕೊಡ್ತೀವೋ ಅದರ ಹಾಗೆ ಸಮಯವನ್ನು ಸಹ ನಾವು ಘನಪಡಿಸಬೇಕೆಂಬುದಾಗಿ ನಾನು ಹೇಳ್ತೇನೆ. So I'm going to stop here. ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. And I want to let the Holy Spirit continue to speak to you. ನಾನು ಪರಿಶುದ್ಧಾತ್ಮ ನಿಮ್ಮಲ್ಲಿ ಇದನ್ನು ಕುರಿತಾಗಿ ಮಾತನಾಡಲು ಆತನಿಗೆ ಅವಕಾಶ ಮಾಡಿಕೊಡ್ತೇನೆ. You must be able to say, Lord, where and which area should I find you? ಇಲ್ಲಿ ನೀವು ದೇವರ ಹತ್ರ ಕೇಳಬೇಕು, ದೇವರೇ ಯಾವ ಜಾಗದಲ್ಲಿ ಯಾವ ಕಾಲದಲ್ಲಿ ನಾನು ಸರಿಯಾದ ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ ಕೇಳಿ. I'm not trying to spoil your so-called entertainment. ನಿಮ್ಮ ಮನರಂಜನೆಯನ್ನು ನಾನು ತಡೆ ಮಾಡ್ತಾ ಇಲ್ಲ. But think about it. ನೀವು ಯೋಚನೆ ಮಾಡಿ ಸ್ವಲ್ಪ. Is it whatever you're doing and watching, is it profitable to you? ನೀವು ನೋಡುವುದು ಮತ್ತು ನೀವು ಮಾಡುವ ಮನರಂಜನೆ ಎಂಬ ಕಾರ್ಯಗಳು ನಿಮಗೆ ಲಾಭ ಕೊಡ್ತಾ ಇದೆಯಾ? Philippians chapter 4 gives us a checklist of those things that we must think about. ಇಲ್ಲಿ ಫಿಲಿಪ್ಪ 4ರಲ್ಲಿ ನೀವು ಮಾಡಬೇಕಾದ ಕಾರ್ಯಗಳು ಮತ್ತು ಯೋಚಿಸಬೇಕಾದ ಕಾರ್ಯಗಳ ಬಗ್ಗೆ ಒಂದು ಕಾರ್ಯಗಳನ್ನು ಅವರು ಕೊಟ್ಟಿದ್ದಾರೆ. The apostle Paul says, whatsoever things are true, ಯಾವುದೆಲ್ಲ ಸತ್ಯವಾಗಿದೆಯೋ, if there's good report, ಅಲ್ಲಿ ಒಂದು ಒಳ್ಳೆ ಕಾರ್ಯಗಳು ಇದ್ರೆ, if there's praiseworthy, ಅದು ಸ್ತುತಿಗೆ ಗಣಗಳಿಗೆ ಮಾನ್ಯವಾದುದಾದ್ರೆ, he said think on those things. ಅಂತ ಕಾರ್ಯಗಳನ್ನ ಯೋಚಿಸ್ರಿ. Look at the television screen, ಇಲ್ಲಿ ನೀವು ಒಂದು ದೂರದರ್ಶನ ನೋಡಿ and check if it is true. ಅದು ಸತ್ಯವಾಗಿದೆಯಾ? Does it have a good report? ಅದು ಒಳ್ಳೆ ವರದಿ ಇದೆಯಾ? Does it bring faith in your system? ಅದರ ಮುಖಾಂತರ ನಿಮಗೆ ನಂಬಿಕೆ ಹುಟ್ಟುತ್ತಾ ಇದೆಯಾ? Is it genuine? ಅದು ಒಳ್ಳೆದಾಗಿದೆ, ನಿಜವಾಗಿದೆಯಾ? Think about all these things. ಇದೆಲ್ಲ ಇಟ್ಟು ಅದನ್ನು ನೋಡಿ. If it is not bringing forth goodness in your life, ಆ ಮನರಂಜನೆ ಕಾರ್ಯಗಳು ಒಳ್ಳೆದನ್ನು ತರ್ತಾ ಇಲ್ಲ ಅಂದ್ರೆ, then you're not honoring God with the honor of time. ಅದರ ಅರ್ಥ ಏನು ಗೊತ್ತಾ? ಆ ಸಮಯದ ಮುಖಾಂತರ ದೇವರಿಗೆ ತಿರಸ್ಕಾರ ಮಾಡ್ತಿದ್ರೆ ಎಂಬ ಅರ್ಥ. One of the reasons I left my airline job and came to serve the Lord, ನಾನು ಯಾಕೆ ನನ್ನ ಕೆಲಸ ಬಿಟ್ಟು ಈ ಸೇವೆಗೆ ಬಂದೆ ಗೊತ್ತಾ? one of the reasons is because I said, Lord, my prime time I'm giving to a company. ನಾನು ಹೇಳಿದೆ, ದೇವರು ನನ್ನ ಉತ್ತಮವಾದ ಸಮಯ, ನನ್ನ ದಿನದ ಉತ್ತಮವಾದ ಸಮಯವನ್ನ ಒಂದು ಯಾವುದೋ ಕಚೇರಿಗೆ ನಾನು ಕೊಡ್ತಾ ಇದ್ದೇನೆ. And I'm using my brain to store information which I don't think is necessary for my spiritual growth. ಇಲ್ಲಿ ಇನ್ನೊಂದು ಏನಂದ್ರೆ, ನನಗೆ ಈ ಆತ್ಮಿಕ ಕಾರ್ಯಗಳಿಗೆ, ಆತ್ಮಿಕ ಬೆಳವಣಿಗೆಗೆ ಬೇಡವಾದ ಕಾರ್ಯಗಳನ್ನ ನನ್ನ ಮೆದುಳಿನಲ್ಲಿ ಹಾಕೋತಾ ಇದ್ದೀನಿ ನಾನು. And so I resigned my job at one point of time. ಇದೆಲ್ಲ ಯೋಚನೆ ಮಾಡಿ ನನ್ನ ಕೆಲಸವನ್ನ ನಾನು ಬಿಟ್ಟೆ ನಾನು. I'm not asking you to resign your jobs. ನಾನು ಹಾಗೆ ನೀವು ಮಾಡಬೇಕಂತ ಹೇಳ್ತಾ ಇಲ್ಲ. I'm only telling you my thinking. I thought I must give God the best of my time. ನಾನು ಏನು ಅನ್ಕೊಂಡಿದ್ದೆ, ನನ್ನ ಜೀವನದ ಉತ್ತಮವಾದ ಸಮಯ, ನನ್ನ ಉತ್ತಮವಾದ ಯೋಚನೆಗಳನ್ನ ಆತನಿಗೆ ಕೊಡಬೇಕೆಂಬುದಾಗಿ ನಾನು ಯೋಚನೆ ಮಾಡಿದೆ. The Lord asked me a question before I can quit. ದೇವರು ಬಿಡುವುದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ದೇವರು ನನ್ನಲ್ಲಿ ಹಾಕಿದ್ರು. He says, do you want to give me the best of your life or the rest of your life? ದೇವರು ಕೇಳಿದ್ರು, ನೀನು ಕೇಳಿ, ಚೆನ್ನಾಗಿ ಕೇಳಿ, ನೀನು ಉತ್ತಮವಾದ ಸಮಯವನ್ನು ಕೊಡ್ತೀಯಾ ಇಲ್ಲ ಮಿಕ್ಕಿದ ಸಮಯವನ್ನು ಕೊಡ್ತೀಯಾ ನಿನ್ನ ಜೀವಿತ ಎಂಬುದಾಗಿ ಪ್ರಶ್ನೆ ಕೇಳಿದ್ರು. You can give God the best of your time. ನೀವು ಉತ್ತಮ ಸಮಯವನ್ನು ಕೊಡಬಹುದು. Or you can also give the Lord the rest of your time. ಇಲ್ಲ ಅಂದ್ರೆ ಮಿಕ್ಕಿದ ಸಮಯ ಮಾತ್ರ ಕೊಡಬಹುದು. So I said, Lord, I will give you the best of my time. ನಾನು ಹೇಳಿದೆ, ದೇವರೇ, ನನಗೆ ಉತ್ತಮವಾದ ಸಮಯವನ್ನು ನಾನು ನಿನಗೆ ಕೊಡ್ತೇನೆ ಎಂಬುದಾಗಿ. What is the best of our time? ಉತ್ತಮವಾದ ಸಮಯ ಅಂದ್ರೆ ಏನು? When we are well and healthy and our faculties are working very well. ನನ್ನ ಜೀವಿತದಲ್ಲಿ ನಾನು ದೇಹದಲ್ಲಿ ಆರೋಗ್ಯವಾಗಿದ್ದೇನೆ, ನಾನು ಚೆನ್ನಾಗಿ ಕಣ್ಣು ಕಾಣಿಸ್ತದೆ, ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತೇನೆ ಎಂದು ಹೇಳ್ತೀವಲ್ಲ, ಅದೇ ಉತ್ತಮವಾದ ಸಮಯ. That is the prime time. ಅದೇ ಒಂದು ಉನ್ನತವಾದ ಸಮಯ. God wants that best from you. ದೇವರು ಅಂತ ಉತ್ತಮವಾದ ಕಾರ್ಯಗಳನ್ನು ನಿಮ್ಮಿಂದ ಎದುರು ನೋಡ್ತಾ ಇದ್ದಾರೆ. Why does he demand the best from you? ಯಾಕೆ ಆತನು ನಮ್ಮಿಂದ ಅಂತ ಒಳ್ಳೆ ಕಾರ್ಯಗಳನ್ನು ಎದುರು ನೋಡ್ತಾರೆ? Because he sent heaven's best. ಕೊಟ್ಟಿದ್ದಾರೆ. Jesus Christ himself he sent for you and for me. ಆತನು ಯೇಸು ಕ್ರಿಸ್ತನನ್ನೇ ನಮಗಾಗಿ ಕೊಟ್ಟರು. That's why he says give your best. ಆದ್ದರಿಂದಲೇ ಅಂತ ಉತ್ತಮವಾದ ಕಾರ್ಯಗಳು ಕೊಟ್ಟಿದ್ರಿಂದ ನಿನಗೂ ನನಗೂ ಉತ್ತಮವಾದ ಕಾರ್ಯ ಕೊಡು ಎಂಬುದನ್ನು ಹೇಳ್ತಾರೆ. Can't we give God the best of our time? ನಾವು ಕೊಡಕ್ಕಾಗಲ್ವಾ ದೇವರಿಗೆ ಉತ್ತಮವಾದ ಸಮಯ? Give him the first thing in the morning. ಬೆಳಗ್ಗೆ ಎದ್ದ ತಕ್ಷಣ ಆತನಿಗೆ ಸಮಯ ಕೊಡಿ. I know that most of you are not called into full time ministry like I am called. ನಾನು ಕರೆಯಲ್ಪಟ್ಟಾಗ ಅನೇಕರು ಇಲ್ಲಿ ಪೂರ್ಣಾವಧಿ ಸೇವೆಗೆ ಕರೆಯಲ್ಪಟ್ಟಿಲ್ಲ. Neither does God want everybody to be into full time ministry. ಅದರಾಗೆ ದೇವರು ಸಹ ಎಲ್ಲರೂ ಸೇವೆಗೆ ಬಂದ್ಬಿಡ್ಬೇಕಂತ ದೇವರಿಗೆ ಉದ್ದೇಶ ಇಲ್ಲ. God wants to let your light shine wherever you are. ದೇವರಿಗೆ ಮುಖ್ಯ ಗುರಿ ಅಂದ್ರೆ ನೀನು ಎಲ್ಲಿದ್ಯೋ ಅಲ್ಲಿ ಪ್ರಕಾಶಿಸಬೇಕು. But what he wants from you, ಆದ್ರೆ ನಿನ್ನಿಂದ ಏನ್ ಬೇಕು ಅಂತ ದೇವರಿಗೆ? is to honor God by honoring God given time. ನೀನು ದೇವರನಿಗೆ ಕೊಟ್ಟ ಸಮಯದ ಮುಖಾಂತರ ಆತನನ್ನು ಘನಪಡಿಸಬೇಕೆಂದು ಆತನಿಗೆ ಉದ್ದೇಶಿಸುತ್ತಾನೆ. So if you seek the Lord the best of your life, ನೀನು ಉತ್ತಮವಾದ ಜೀವನದ ಮುಖಾಂತರ ಆತನನ್ನು ನೀವು ಘನಪಡಿಸುವುದಾದ್ರೆ, that honoring that time will honor you back. ಆ ಸಮಯದಿಂದ ಆತನನ್ನು ಘನಪಡಿಸುವುದಾದ್ರೆ ಆ ಸಮಯ ನಿನ್ನನ್ನು ಘನಪಡಿಸುತ್ತದೆ. Just like the farmer, ಅಲ್ಲಿ ಒಬ್ಬ ವ್ಯವಸಾಯ ಮಾಡುವವನ ಉದಾಹರಣೆ ತಗೊಳ್ಳಿ. he has the seed and he knows what time to sow the seed. ಅವನಿಗೆ ಬೆಳೆ ಇರ್ತದೆ, ಆ ಬೀಜಗಳು ಇರ್ತದೆ, ಅವನು ಗೊತ್ತು ಯಾವ ಸಮಯದಲ್ಲಿ ನಾನು ಬೆಳೆ ಬಿತ್ತಬೇಕಂತ ಅವನು ಗೊತ್ತು. He just does not throw seeds at random seasons. ಯಾವುದೋ ಒಂದು ಕಾಲದಲ್ಲಿ ಅವನು ಬೀಜಗಳನ್ನ ಬಿಸಾಕೋದಿಲ್ಲ. There's a right time. ಒಂದು ಸಮಯ ಇದೆ. Ecclesiastes tells us, ಅಲ್ಲಿ ಪ್ರಸಂಗಿಯಲ್ಲಿ ಹೇಳ್ತಾರೆ, there's a time to be born.
ಅಲ್ಲಿ ಹುಟ್ಟೋದಕ್ಕೊಂದು ಸಮಯ ಇದೆ, time to die. ಸಾಯುವುದಕ್ಕೊಂದು ಸಮಯ ಇದೆ. As a matter of fact, Ecclesiastes chapter 3 says, for everything under the sun there's a time. ಪ್ರಸಂಗಿ 3ನೇ ಅಧ್ಯಾಯದಲ್ಲಿ ನೋಡೋದಾದ್ರೆ ಸೂರ್ಯನ ಕೆಳಗಡೆ ಎಲ್ಲದ ಕಾರ್ಯಗಳಿಗೂ ಒಂದು ಸಮಯ ನೇಮಿಸಲ್ಪಟ್ಟಿದೆ. Today the devil wants to mistime you. ಅಲ್ಲಿ ಸೈತಾನ್ ಮಾಡೋದೇನು ಗೊತ್ತಾ, ನಿಮ್ಮ ಸಮಯವನ್ನ ಕದ್ದುಕೊಳ್ಳುವುದು. It's like you rushed to catch the train and you went to the platform and you see the train moving. ಇದು ಹೆಂಗ್ ನೀವು ಹೋಗಿಸ್ಕೋಬೇಕಾದ್ರೆ, ನೀವು ಒಂದು ಟ್ರೈನ್ ಹಿಡಿಯಕ್ಕೆ ಹೋಗ್ತಾ ಇದ್ದೀರಾ, ನೀವು ಪ್ಲಾಟ್ಫಾರ್ಮ್ಗೆ ಹೋಗ್ಬಿಟ್ರೆ, ಆದ್ರೆ ಅದಕ್ಕಿಂತ ಮುಂಚೆ ಟ್ರೈನ್ ನಿಮ್ಮನ್ನ ಬಿಟ್ಟು ಹೊಂಟೋಯ್ತು. You can actually see the train just leaving the platform. ನೀವು ನೋಡಬಹುದು ಟ್ರೈನ್ ಅವಾಗಲೇ ಮೂವ್ ಆಗ್ತಿದೆ, ಅದು ಹೋಗ್ತಾ ಇದೆ ಎಂಬುದಾಗಿ ನೀವು ನೋಡಬಹುದು. You say, tell yourself, I should have come here 2 minutes early. ನೀವು ಅವಾಗ ಹೇಳ್ಕೊತಾರೆ, ಹಂಗೆ ನೋಡಿದ ತಕ್ಷಣ 2 ನಿಮಿಷ ಮುಂಚೆ ಬಂದು ನಾನು ಟ್ರೈನ್ ಹಿಡಿತಾ ಇದ್ನಲ್ಲ ನಾನು. But if you miss the train, it's okay, you can get another train. ನೀವು ಒಂದು ಟ್ರೈನ್ ನೀವು ಬಿಟ್ರೆ ಇನ್ನೊಂದು ಟ್ರೈನ್ ಬರ್ತದೆ. But there are certain opportunities in life, it only comes once. ಕೆಲವೊಂದು ಕಾರ್ಯಗಳು ಜೀವಿತದಲ್ಲಿ ಒಂದೇ ಒಂದ್ಸಲ ಬರೋದು. And the devil wants to distract you and distract me. ಸೈತಾನ ಅಂತ ಕಾರ್ಯಗಳಿಂದ ನಮ್ಮನ್ನು ದೂರ ಇಡ್ತಾನೆ. That we are not there at the right place at the right time. ನಾವು ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಇರದೇ ಇರುವ ಹಾಗೆ ಸೈತಾನ್ ನಮ್ಮನ್ನು ದೂರ ಮಾಡ್ತಾನೆ. So let the Holy Spirit enlighten you and say, Lord, what do I do? ನೀವು ಪರಿಶುದ್ಧಾತ್ಮನ ಕೇಳಿ, ಪರಿಶುದ್ಧಾತ್ಮನ ಏನು ಮಾಡಲಿ ನಾನು ಎಂಬುದಾಗಿ ಕೇಳಿ. First, every single one of you get the word in your heart. ಮೊದಲನೇ ಮಾಡಬೇಕಾದ ಕೆಲಸ ಇವತ್ತು ದೇವರ ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ಇಟ್ಕೊಳ್ಳಿ. Give the Lord the best time of your life, your best time of your youth, the best time of everything that He has given to you. ನಿಮ್ಮ ಜೀವಿತದ ಉತ್ತಮ ಸಮಯ, ನಿಮ್ಮ ಯೌವನ ಕಾಲದ ಉತ್ತಮ ಸಮಯ, ನಿಮ್ಮ ಜೀವಿತದಲ್ಲಿ ಎಲ್ಲಾ ಉತ್ತಮ ಕಾರ್ಯಗಳನ್ನ ಮೊದಲು ಆತನಿಗೆ ಕೊಡ್ರಿ. Don't plan to serve the Lord after your retirement. ನೀವು ನಾನು 60 ವಯಸ್ಸು ಆದ್ಮೇಲೆ ದೇವರ ಸೇವೆ ಬರ್ತೀನಿ ಎಂಬುದಾಗಿ ಯೋಚನೆ ಮಾಡಬೇಡಿ. We do not know what tomorrow holds for you and for me. ಯಾಕಂದ್ರೆ ನಾಳೆ ಏನ್ ನಡೀತದೆ ಅಂತ ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. Today is the day. ಇವತ್ತೇ ಆ ದಿನ to spend time with the Lord. ದೇವರ ಜೊತೆ ಸಮಯ ಕಳೆಯುವ ದಿನ. Give the best you have for Him. ನಿಮಗೆ ಇರುವ ಉತ್ತಮವಾದ ಕಾರ್ಯಗಳನ್ನು ಆತನಿಗೆ ಕೊಡಿ. If you honor God with your time, ನಿಮ್ಮ ಸಮಯದ ಮುಖಾಂತರ ಆತನ ಘನಪಡಿಸುವುದಾದರೆ, there are great rewards awaiting you. ಒಂದು ಉತ್ತಮವಾದ ಬಹುಮಾನಗಳನ್ನು ಆತ ನಿಮಗೆ ಕೊಡ್ತಾನೆ. Galatians chapter 4 and verse 4 says, ಗಲಾತ್ಯದವರಿಗೆ 4:4 ಹೇಳ್ತದೆ, in the right time God sent His Son. ಆತನ ಸರಿಯಾದ ತಕ್ಕ ಸಮಯಕ್ಕೆ ಆತನ ಮಗನನ್ನು ಕಳಿಸಿಕೊಟ್ರು. It was not too early, it was not too late. ಅದು ಅತಿ ಬೇಗನೆ ಆಗಲಿಲ್ಲ, ಅತಿ ತಡವಾಗಿ ಕಳಿಸಲಿಲ್ಲ. Perfect time. ಸರಿಯಾದ ಸಮಯಕ್ಕೆ. That is why we are saved today. ಆದ್ದರಿಂದ ನಾವು ರಕ್ಷಿಸಲ್ಪಟ್ಟಿದ್ದೇವೆ. God is a God of timing. ಆತನು ಸಮಯದ ದೇವರಾಗಿದ್ದಾನೆ. You honor God with your time, ನೀವು ಸಮಯದ ಮುಖಾಂತರ ಆತನ ಘನಪಡಿಸ್ರಿ, He will honor you. ಆತ ನಿಮ್ಮನ್ನು ಘನಪಡಿಸ್ತಾನೆ. May God richly bless you. ಯೇಸು ನಿಮ್ಮ ಅಧಿಕವಾಗಿ ಆಶೀರ್ವದಿಸಲಿ. Heal you and set you free. ಆತನು ಗುಣಪಡಿಸಿ ನಿಮ್ಮನ್ನು ಬಿಡುಗಡೆ ಮಾಡಲಿ. And may the name of Jesus be glorified in your life. ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನ ನಾಮ ಮಹಿಮೆ ಪಡಲಿ. God richly bless you. ಯೇಸು ನಿಮ್ಮನ್ನು ಆಶೀರ್ವದಿಸಲಿ.